ತಮಿಳುನಾಡಿನ ಕಾರೈಕಾಲ್ ಪ್ರದೇಶದ ಸಮೀಪದಲ್ಲಿರುವ ತಿರುನಲ್ಲಾರು ಶ್ರೀ ದರ್ಬಾರಣ್ಯೇಶ್ವರ ದೇವಾಲಯವು ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಮಹತ್ವವನ್ನು ಹೊಂದಿರುವ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಮುಖ್ಯವಾಗಿ ಶನಿ ಮಹಾತ್ಮನ ಆರಾಧನೆಗಾಗಿ ಪ್ರಸಿದ್ಧವಾಗಿದ್ದರೂ ಇದರ ಮೂಲ ದೇವರು ಶ್ರೀ ದರ್ಬಾರಣ್ಯೇಶ್ವರ ಎಂದೇ ಕರೆಯಲ್ಪಡುವ ಪರಮಶಿವನಾಗಿದ್ದಾನೆ. ಶೈವ ಮತ್ತು ಶನಿ ಆರಾಧನೆಯ ಅಪೂರ್ವ ಸಂಗಮವನ್ನು ಹೊಂದಿರುವ ಈ ಕ್ಷೇತ್ರಕ್ಕೆ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಶನಿ ಗ್ರಹದ ಪ್ರಭಾವದಿಂದ ಉಂಟಾಗುವ ಸಂಕಷ್ಟಗಳು, ಜೀವನದ ಅಡೆತಡೆಗಳು, ಆರೋಗ್ಯ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು ಮತ್ತು ಮಾನಸಿಕ ಅಶಾಂತಿಗಳು ದೂರವಾಗಲೆಂದು ಭಕ್ತರು ಇಲ್ಲಿ ಶನೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ತಿರುನಲ್ಲಾರು ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ಅದು ಪುರಾಣ, ಇತಿಹಾಸ, ಜ್ಯೋತಿಷ್ಯ ಮತ್ತು ಭಕ್ತಿಯ ಆಳವಾದ ಸಂಬಂಧವನ್ನು ಹೊಂದಿರುವ ಮಹತ್ವದ ತೀರ್ಥಕ್ಷೇತ್ರವಾಗಿದೆ. ತಮಿಳುನಾಡಿನ ಪ್ರಸಿದ್ಧ ನವಗ್ರಹ ಕ್ಷೇತ್ರಗಳಲ್ಲಿ ತಿರುನಲ್ಲಾರು ಶನಿ ಕ್ಷೇತ್ರಕ್ಕೆ ವಿಶೇಷ ಸ್ಥಾನವಿದೆ. ನವಗ್ರಹಗಳಲ್ಲಿ ಶನಿದೇವನು ಕರ್ಮಫಲದಾತನೆಂದು ಪರಿಗಣಿಸಲ್ಪಟ್ಟಿದ್ದಾನೆ. ಮನುಷ್ಯನು ತನ್ನ ಜೀವನದಲ್ಲಿ ಮಾಡಿದ ಸತ್ಕರ್ಮ ಮತ್ತು ದುಷ್ಕರ್ಮಗಳಿಗೆ ಅನುಗುಣವಾಗಿ ಫಲ ನೀಡುವ ಶಕ್ತಿಯು ಶನಿ ಗ್ರಹಕ್ಕಿದೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಶನಿಯ ಪ್ರಭಾವದಿಂದ ಉಂಟಾಗುವ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಭಕ್ತರು ಶನೇಶ್ವರನ ಸನ್ನಿಧಿಗೆ ಭೇಟಿ ನೀಡುತ್ತಾರೆ. ಆದರೆ ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಇಲ್ಲಿ ಶನೇಶ್ವರನಿಗೆ ಪ್ರತ್ಯೇಕವಾದ ಮಹತ್ವವಿದ್ದರೂ ಪ್ರಧಾನ ದೇವತೆ ಶ್ರೀ ದರ್ಬಾರಣ್ಯೇಶ್ವರ ಸ್ವಾಮಿಯೇ ಆಗಿದ್ದಾರೆ. ಶಿವನ ದರ್ಶನದ ಜೊತೆಗೆ ಶನಿದೇವನ ಅನುಗ್ರಹವನ್ನು ಪಡೆಯುವ ಅಪೂರ್ವ ಅವಕಾಶವನ್ನು ಈ ದೇವಾಲಯ ಭಕ್ತರಿಗೆ ನೀಡುತ್ತದೆ. ತಿರುನಲ್ಲಾರು ದೇವಾಲಯದ ಪುರಾತನ ಹೆಸರು ದರ್ಬಾರಣ್ಯ ಕ್ಷೇತ್ರ ಎಂದು ಹೇಳಲಾಗುತ್ತದೆ. ದರ್ಬ ಎಂಬುದು ಒಂದು ರೀತಿಯ ಪವಿತ್ರ ಹುಲ್ಲನ್ನು ಸೂಚಿಸುತ್ತದೆ ಮತ್ತು ಅರಣ್ಯ ಎಂದರೆ ಕಾಡು. ಹಿಂದೆ ಈ ಪ್ರದೇಶವು ದರ್ಬ ಹುಲ್ಲಿನಿಂದ ಆವೃತವಾಗಿದ್ದ ಪವಿತ್ರ ವನವಾಗಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಕಾರಣದಿಂದ ಇಲ್ಲಿ ಪ್ರತಿಷ್ಠಿತನಾದ ಶಿವನಿಗೆ ದರ್ಬಾರಣ್ಯೇಶ್ವರ ಎಂಬ ಹೆಸರು ಬಂದಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ ಶಿವನು ಸ್ವಯಂಭೂ ರೂಪದಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯೂ ಇದೆ. ದೇವಾಲಯದ ಇತಿಹಾಸವು ಹಲವು ಶತಮಾನಗಳ ಹಿಂದಿನದು ಮತ್ತು ಚೋಳ ರಾಜರ ಕಾಲದಲ್ಲಿ ಈ ದೇವಾಲಯವು ಪ್ರಮುಖವಾಗಿ ಅಭಿವೃದ್ಧಿ ಹೊಂದಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಚೋಳ ಸಾಮ್ರಾಜ್ಯದ ರಾಜರು ದಕ್ಷಿಣ ಭಾರತದಲ್ಲಿ ಅನೇಕ ಶಿವಾಲಯಗಳನ್ನು ನಿರ್ಮಿಸಿ ಶೈವ ಧರ್ಮಕ್ಕೆ ದೊಡ್ಡ ಕೊಡುಗೆ ನೀಡಿದ್ದರು. ತಿರುನಲ್ಲಾರಿನ ಈ ದೇವಾಲಯವು ಚೋಳರ ವಾಸ್ತುಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಕಲ್ಲಿನ ಕೆತ್ತನೆಗಳು, ಗೋಪುರಗಳ ವಿನ್ಯಾಸ, ದೇವಾಲಯದ ಆಂತರಿಕ ರಚನೆ ಮತ್ತು ಶಿಲ್ಪಕಲೆಯ ವೈಶಿಷ್ಟ್ಯಗಳು ಪ್ರಾಚೀನ ದ್ರಾವಿಡ ವಾಸ್ತುಶೈಲಿಯ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಕಾಲಕ್ರಮೇಣ ಹಲವು ರಾಜವಂಶಗಳು ಈ ದೇವಾಲಯದ ಅಭಿವೃದ್ಧಿಗೆ ಸಹಕಾರ ನೀಡಿದ್ದು ಇಂದಿಗೂ ಇದು ಭವ್ಯವಾದ ಧಾರ್ಮಿಕ ಕೇಂದ್ರವಾಗಿ ಉಳಿದಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ದರ್ಬಾರಣ್ಯೇಶ್ವರ ಸ್ವಾಮಿಯು ಪೂರ್ವಾಭಿಮುಖವಾಗಿ ದರ್ಶನ ನೀಡುತ್ತಾನೆ. ಸ್ವಾಮಿಯ ವಿಗ್ರಹವು ಅಭಯ ಮತ್ತು ವರದ ಹಸ್ತ ಮುದ್ರೆಯನ್ನು ಹೊಂದಿದ್ದು ಭಕ್ತರಿಗೆ ಆಶೀರ್ವಾದ ನೀಡುವ ರೂಪದಲ್ಲಿದೆ. ಭಕ್ತರ ಭಯವನ್ನು ದೂರ ಮಾಡಿ ಅವರಿಗೆ ಧೈರ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವ ದೇವರಾಗಿ ಶಿವನನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಶಿವನೊಂದಿಗೆ ಪಾರ್ವತಿ ದೇವಿಯ ಆರಾಧನೆಗೂ ಇಲ್ಲಿ ವಿಶೇಷ ಮಹತ್ವವಿದೆ. ದೇವಾಲಯದ ವಿವಿಧ ಸನ್ನಿಧಿಗಳಲ್ಲಿ ಗಣಪತಿ, ಮುರುಗನ್, ಚಂಡಿಕೇಶ್ವರ ಮತ್ತು ಇತರ ದೇವತೆಗಳ ವಿಗ್ರಹಗಳನ್ನು ಕಾಣಬಹುದು. ಈ ದೇವಾಲಯದ ಅತ್ಯಂತ ಪ್ರಸಿದ್ಧವಾದ ಭಾಗವೆಂದರೆ ಶನೇಶ್ವರನ ಸನ್ನಿಧಿ. ಸಾಮಾನ್ಯವಾಗಿ ಶನಿದೇವನನ್ನು ಕಠಿಣ ಪರೀಕ್ಷೆಗಳನ್ನು ನೀಡುವ ದೇವರೆಂದು ಭಾವಿಸಲಾಗುತ್ತದೆ. ಆದರೆ ಭಕ್ತಿಭಾವದಿಂದ ಶನಿಯನ್ನು ಆರಾಧಿಸಿದರೆ ಆತನು ಕೃಪೆ ತೋರಿ ಜೀವನದಲ್ಲಿ ಸ್ಥಿರತೆ, ಯಶಸ್ಸು ಮತ್ತು ಧೈರ್ಯವನ್ನು ನೀಡುತ್ತಾನೆ ಎಂಬ ನಂಬಿಕೆಯಿದೆ. ತಿರುನಲ್ಲಾರಿನ ಶನೇಶ್ವರ ಸನ್ನಿಧಿಯು ವಿಶೇಷ ಶಕ್ತಿಯನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ.
ವಿಶೇಷವಾಗಿ ಶನಿ ದಶೆ, ಅಷ್ಟಮ ಶನಿ, 7ರ ಶನಿ ಮುಂತಾದ ಜ್ಯೋತಿಷ್ಯ ಸ್ಥಿತಿಗಳಿಂದ ಬಳಲುತ್ತಿರುವವರು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಪುರಾಣದ ಪ್ರಕಾರ ರಾಜನಳನ ಜೀವನದಲ್ಲಿ ಶನಿ ಗ್ರಹದ ಪ್ರಭಾವದಿಂದ ಅನೇಕ ಕಷ್ಟಗಳು ಎದುರಾದವು. ಶನಿಯ ಪರಿಣಾಮದಿಂದ ತನ್ನ ರಾಜ್ಯ, ಸಂಪತ್ತು ಮತ್ತು ಕುಟುಂಬದ ಸುಖವನ್ನು ಕಳೆದುಕೊಂಡ ನಳ ಮಹಾರಾಜನು ಅನೇಕ ಸಂಕಷ್ಟಗಳನ್ನು ಅನುಭವಿಸಿದನು. ನಂತರ ತಿರುನಲ್ಲಾರು ಕ್ಷೇತ್ರಕ್ಕೆ ಬಂದು ದರ್ಬಾರಣ್ಯೇಶ್ವರ ಮತ್ತು ಶನೇಶ್ವರನನ್ನು ಆರಾಧಿಸಿದಾಗ ಅವನ ಸಂಕಷ್ಟಗಳು ದೂರವಾದವು ಎಂದು ಕಥೆಗಳು ಹೇಳುತ್ತವೆ. ಈ ಕಾರಣದಿಂದಲೇ ತಿರುನಲ್ಲಾರು ಕ್ಷೇತ್ರವು ನಳ ಮಹಾರಾಜನೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಇಲ್ಲಿ ನಡೆಯುವ ನಳತೀರ್ಥ ಸ್ನಾನಕ್ಕೂ ವಿಶೇಷ ಮಹತ್ವವಿದೆ. ಭಕ್ತರು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಶನಿಯ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಈ ದೇವಾಲಯವು ಕಾವೇರಿ ನದಿಯ ದಕ್ಷಿಣ ಭಾಗದಲ್ಲಿರುವ ಪವಿತ್ರ ಪ್ರದೇಶದಲ್ಲಿದೆ. ಕಾವೇರಿ ನದಿ ತೀರದ ಅನೇಕ ದೇವಾಲಯಗಳಂತೆ ತಿರುನಲ್ಲಾರು ಕ್ಷೇತ್ರವು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ನದಿ, ದೇವಾಲಯ ಮತ್ತು ಪುರಾತನ ಸಂಪ್ರದಾಯಗಳ ಸಂಯೋಜನೆಯಿಂದ ಈ ಕ್ಷೇತ್ರವು ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ತಿರುನಲ್ಲಾರು ದೇವಾಲಯದಲ್ಲಿ ನಡೆಯುವ ಪ್ರಮುಖ ಉತ್ಸವಗಳಲ್ಲಿ ಶನಿ ಪೆಯರ್ಚಿ ಮಹೋತ್ಸವವು ಅತ್ಯಂತ ಪ್ರಸಿದ್ಧವಾಗಿದೆ. ಶನಿ ಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಸಮಯವನ್ನು ಶನಿ ಪೆಯರ್ಚಿ ಎಂದು ಕರೆಯಲಾಗುತ್ತದೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಈ ದಿನ ಶನಿದೇವನ ದರ್ಶನ ಪಡೆದರೆ ಜೀವನದ ಅನೇಕ ತೊಂದರೆಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರಿಗಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸೇವೆಗಳು ನಡೆಯುತ್ತವೆ. ತಿರುನಲ್ಲಾರು ಕ್ಷೇತ್ರದಲ್ಲಿ ತ್ಯಾಗರಾಜ ಮತ್ತು ಸಪ್ತವಿಡಂಗ ಕ್ಷೇತ್ರಗಳಿಗೂ ಸಂಬಂಧವಿದೆ. ಶಿವನ ವಿವಿಧ ರೂಪಗಳ ಆರಾಧನೆಗೆ ಸಂಬಂಧಿಸಿದ ಈ ಪವಿತ್ರ ಸ್ಥಳಗಳು ತಮಿಳುನಾಡಿನ ಶೈವ ಪರಂಪರೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿವೆ. ಸಂಗೀತ, ನೃತ್ಯ ಮತ್ತು ಆಧ್ಯಾತ್ಮಿಕ ಪರಂಪರೆಯೊಂದಿಗೆ ಈ ಕ್ಷೇತ್ರವು ಬೆಸೆದುಕೊಂಡಿದೆ. ಶೈವ ಭಕ್ತರು ಈ ಪ್ರದೇಶವನ್ನು ಶಿವನ ದಿವ್ಯ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ. ಶನೀಶ್ವರನ ಆರಾಧನೆಯಲ್ಲಿ ಎಳ್ಳೆಣ್ಣೆಯ ದೀಪ ಬೆಳಗಿಸುವುದು, ಕಪ್ಪು ಎಳ್ಳಿನ ದಾನ ಮಾಡುವುದು, ಕಪ್ಪು ವಸ್ತ್ರ ಅರ್ಪಿಸುವುದು ಮತ್ತು ವಿಶೇಷ ಮಂತ್ರಗಳನ್ನು ಜಪಿಸುವುದು ಸಾಮಾನ್ಯ ಆಚರಣೆಗಳಾಗಿವೆ. ತಿರುನಲ್ಲಾರಿನಲ್ಲಿ ಭಕ್ತರು ತಮ್ಮ ನಂಬಿಕೆಯ ಪ್ರಕಾರ ವಿವಿಧ ಪೂಜೆಗಳನ್ನು ನೆರವೇರಿಸುತ್ತಾರೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ದೇವರ ಆಶೀರ್ವಾದವನ್ನು ಪಡೆಯುವ ಉದ್ದೇಶದಿಂದ ಪ್ರಾರ್ಥನೆ ಮಾಡುತ್ತಾನೆ. ಶನಿ ಮಹಾತ್ಮನು ಕೇವಲ ಕಷ್ಟಗಳನ್ನು ನೀಡುವ ದೇವರಲ್ಲ, ಮನುಷ್ಯನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಗುರುಸ್ವರೂಪನಾಗಿದ್ದಾನೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಜೀವನದಲ್ಲಿ ಎದುರಾಗುವ ಪರೀಕ್ಷೆಗಳು ಮನುಷ್ಯನನ್ನು ಬಲಿಷ್ಠನನ್ನಾಗಿ ಮಾಡುತ್ತವೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ತಿರುನಲ್ಲಾರು ದೇವಾಲಯವು ಈ ತತ್ವವನ್ನು ಪ್ರತಿಬಿಂಬಿಸುವ ಪ್ರಮುಖ ಕ್ಷೇತ್ರವಾಗಿದೆ. ಇಂದಿಗೂ ತಿರುನಲ್ಲಾರು ಶ್ರೀ ದರ್ಬಾರಣ್ಯೇಶ್ವರ ದೇವಾಲಯವು ಭಾರತದ ಪ್ರಮುಖ ಶನಿ ಆರಾಧನಾ ಕೇಂದ್ರಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ. ಶಿವನ ಅನುಗ್ರಹ ಮತ್ತು ಶನೇಶ್ವರನ ಕೃಪೆಯನ್ನು ಒಂದೇ ಸ್ಥಳದಲ್ಲಿ ಪಡೆಯಬಹುದಾದ ಅಪೂರ್ವ ಕ್ಷೇತ್ರವೆಂಬ ಕಾರಣದಿಂದ ಇದು ಭಕ್ತರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಜೀವನದ ಸಂಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಎಂಬ ಆಶಯದಿಂದ ಜನರು ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಪುರಾತನ ಇತಿಹಾಸ, ದೈವಿಕ ಮಹಿಮೆ, ವಾಸ್ತುಶಿಲ್ಪದ ವೈಭವ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒಳಗೊಂಡಿರುವ ತಿರುನಲ್ಲಾರು ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪೂಜ್ಯ ಮತ್ತು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ
ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.